ಅಂಗನೆಯರಾರತಿಯ ಬೆಳಗುತ್ತಿರೆ ಶ್ರಾವಣದ ತಿಂಗಳ ಸೀತಾಷ್ಟಮಿಯಲಿ ಕಂಗೊಳಿಪ ಸೌಮ್ಯವಾಸರ ತಾರೆ ರೋಹಿಣಿಯೋಳ್ ಅಂಗಜನತಾತ ದೇವಕಿಯ ಜಠರದಲ್ಲಿ ನವ ತಿಂಗಳಿದ್ದ ಮೇಲೆ ಧರೆಯೊಳ ಅವತರಿಸಿದಂ ಶುಭಯೋಗ ಶುಭ ಕರುಣದಿ कृष्ण हरे पाहि मां जय बाला कृष्ण हरे पाहि मां जिष्णु मुख्य सुरखौ वंदित परमेष्टि विनोद पाद विनोद कृष्ण हरे पाहि मां जय बाल कृष्ण ಎಂದು ಧರಿಸಿದೆ ನಿನ್ನ ನಾನು ಎನ್ನುವುದರದೋಳ್ ಎಂದು ಪುಟ್ಟಿದೆ ನೀನು ನೋಡಿದರಾದಿ ಅಂತ್ಯವಿಲ್ಲದ ಕಾಮಧೇ मनदली चिंतिप भक्तर संतति गोलिव अनंत गुणाढ्यनी ಎಂದು ಧರಿಸಿದೆ ನಿನ್ನನ್ನು ನೋಡಿದರೆ ಆದಿ ಅಂತ್ಯವಿಲ್ಲದಂತಹ ಕಾಮಧೇನು ನಿತ್ಯ ಸಂತೋಷದಿಂದ ಭಜಿಸುವ ಭಕ್ತರಿಗೆ ಅನುಗ್ರಹಿಸುವ ಅನಂತ ಗುಣಾಢ್ಯನು ನೀನು. ನಮ್ಮನ್ನು ನೀನೇ ರಕ್ಷಿಸಬೇಕು. ಆ ದುಷ್ಟ ಕಂಸನ ಬಾಧೆಯಿಂದ ಬದುಕುವುದಕ್ಕೆ ಕಷ್ಟವಾಗಿದೆ. ನೀನೇ ರಕ್ಷಿಸಬೇಕು. ಜಯ 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 ವಸುದೇವ ದೇವಕಿಯರಿಂತೆಂದು ಮೊರೆಯಿಡುತ್ತ ಅಸುರ ಕಂಸನ ಬಾಧೆಗಿಣಿ ಇಲ್ಲವೆನಲು ನಿರ್ಮಿಸಿದೆ ಗೋಕುಲದಿ ಯಶೋಧೆಗಾತ್ಮಜೆಯಾಗಿ ಮಾಯೈ ಹಳಿ ನಿಶೆಯೋಳ್ ಕೊಸರುಗೊಳ್ಳದೆನ್ನ ಕೊಂಡಲ್ಲಿರಿಸಿ ತರುವುದ ಶಿಶುವ ಕಂಸಂಗೆ ಕೊಡಿರೆನಲು ಉಟ್ಟಧೋತ್ರಮಂ ಸತಿ ಪುರುಷರಿಬ್ಬರಿಗೆ ಜೋಡಿಸಿದ ಕಾಲ ಸಂಕಲೆ ಕಳಚಿತು ಓ ಓ ಶುಭವಾಗಲಿ ಶುಭವಾಗಲಿ
ವಿನಯಗೈದರು ಮಾತನಾಡಿ
ಸಂಹಾರ ಗೈವದಾಗಿಯೇ ಬಡಿಯುವುದು ಅದನ ಬಗ್ಗೆ ಎಲ್ಲಾ ಕಡೆ ತಿರುಗಾಡಿದ ನಾನು ಕೊನೆಗೆ ನಂದನಕೆರೆಗೆ ಹೋದೆ. ಅಲ್ಲಿ ವಿಶೇಷ ವರ್ತಮಾನ ತಿಳಿದಿದೆ. ಏನದು? ನಮ್ಮಿಂದ ಮೊದಲು ಹೋದ ಪೂತಣಿ ಎನ್ನುವವಳು ಗೋಪಾಲಕರ ಕೇರಿಯಲ್ಲಿ ಮಕ್ಕಳಿಗೆ ಆಕೆಯ ವಿಷಪೂರಿತ ಹಾಲುಣಿಸುವ ಸಮಯ ಒಬ್ಬ ಬಾಲಕ ಆಕೆಯ ವಿಷದ ಹಾಲನ್ನು ಕುಡಿದು ಆಕೆಯನ್ನು ಕೊಂದು ಮುಗಿಸಿದನು. ಅಯ್ಯೋ, ಪೂತಣಿ ಸತ್ತದ್ದಕ್ಕೆ ನೀನ್ ಯಾಕೆ ಅಳುವುದು? ನಿಮಗೆ ಗೊತ್ತಿಲ್ಲ, ಅವಳನ್ನು ಮದುವೆ ಆಗುತ್ತಕ್ಕಿದ್ದೆ ನಾನು. ಏನು? ಪೂತಣಿ ನಿನಗೆ ಮಾತು ಕೊಟ್ಟಿದ್ದಾಳ? ನನ್ನನ್ನು ಮದುವೆ ಆಗ್ತಾನಂತ ಹೇಳಿದ್ದಾಳೆ. ನಿನಗೆ ಮಾತು ಕೊಟ್ಟಿದ್ದಾಳ? ಎಷ್ಟು ಪ್ರೇಮ ಪತ್ರಗಳನ್ನು ಬರೆದಿದ್ದಾಳೆ ಗೊತ್ತುಂಟಾ? ಆಯ್ತು, ಸತ್ತವಳು ಸತ್ತು ಹೋಗ್ಲಿ, ಹಣ್ಣು ತಿಂದು ಹೋಗ್ಲಿ. ಈ ರೀತಿ ಮೋಸ ಮಾಡುವವರು ಈ ಜಗತ್ತಿನಲ್ಲಿ ಉಳಿಯಬಾರದು. ಹಾಗಾಗಿ ನಮ್ಮ ಶತ್ರು ನಂದಗೋಕುಲದಲ್ಲಿ ಇರಬೇಕು. ಈಗ ನಾವು ನಂದಗೋಕುಲಕ್ಕೆ ಹೋಗಬೇಕು. ಹೀಗೆ ಹೋಗುವುದಲ್ಲ, ನಿಜ ರೂಪ ಮರೆಸಿ ವೇಷಾಂತರವಾಗಿ ಹೋಗಬೇಕು. ಯಾರು ಯಾರು ಯಾವ
ನಡುಗಲು ಹೋರಾಟ. ಹಸಿಯ ಮಾಡ್ಪೇನು ನಾಶ ದುಷದ ತೇರಳಿ. ಎಲ್ಲರೂ ಒಂದೊಂದು ವೇಷವನ್ನು ಮಾಡುತ್ತಾರೆ. ವೇಷ ಮಾಡುವುದು ನಮಗೇನು ಕಷ್ಟವಲ್ಲ. ನಾನು ಒಂದು ರೂಪವನ್ನು ತಾಳುತ್ತೇನೆ. ಯಾರು? ಪ್ರಳಂಬಾಸುರನಾದ ನಾನು ಹೆಬ್ಬಾವಿನ ರೂಪವನ್ನು ತಾಳುತ್ತೇನೆ. ಅದು ಯಾಕೆ ಹೆಬ್ಬಾವು? ಮಕ್ಕಳು ಆಟವಾಡುವ ಬಯಲಿಗೆ ಹೋಗಿ ಅವರೆಲ್ಲರನ್ನು ನುಂಗಿ ಮುಗಿಸುತ್ತೇನೆ. ಸಂತೋಷವಾಯಿತು. ನಾವೆಲ್ಲರೂ ಒಂದೊಂದು ರೂಪವನ್ನು ತಾಳುತ್ತೇವೆ. ನೀನೇನು ಮಾಡುತ್ತೀ? ನಾನು ಏನು ಮಾಡುತ್ತೇನೆ ಗೊತ್ತೇ? ಬಂಡೆಯ ರೂಪ ಗೊಂಡ ಶಕಟನು ಕ್ಷಣ ಖಂಡಿ ಬೆಳೆಯುವುದ ಉತ್ತಂಡ ಪರಾಕ್ರಮವ. ಸರಿ ಸರಿ. ನೀವೆಲ್ಲರೂ ನಿಮ್ಮ ಹೆಸರಿಗೆ ತಕ್ಕಂತೆ ಒಂದೊಂದು ವೇಷವನ್ನು ಮಾಡುತ್ತೀರಿ. ನಾನು ಬಿಡಲಾರೆ. ಶಕಟಾಸುರನಾದ ನಾನು ಬಂಡಿಯ ರೂಪವನ್ನು ತಾಳುತ್ತೇನೆ. ಅದು ಯಾಕೆ ಬಂಡಿ? ಅಲ್ಲಿಯೇ ಇರುವುದು. ಬಂಡಿ ಅಂದರೆ ಮಕ್ಕಳಿಗೆ ಬಹು ಪ್ರೀತಿ. ಬಂಡಿಯನ್ನು ನೋಡಿದ ತಕ್ಷಣ ಅವರೆಲ್ಲರೂ ಬಂದು ಬಂಡಿಯನ್ನು ಏರುತ್ತಾರೆ. ಆಗ ನಾನು ಆಕಾಶದೆತ್ತರಕ್ಕೇರಿ ಮಕ್ಕಳನ್ನು ಸಾಯಿಸಿ ಬಿಡುತ್ತೇನೆ. ಇನ್ನು ಕಾಲ ವಿಳಂಬ ಸಲ್ಲದು. ನಂದಗೋಕುಲಕ್ಕೆ ತೆರಳೋಣ. ಬಾಬಾ ಬಾಬಾರೆಲೋ ಗೋಪಬಾಲ ವೇಣುನಾದಲೀಲ ಸಾಮಗಾನಲೋ. ಬಾಬಾ ಬಾಬಾರೆಲೋ ಗೋಪಬಾಲ ಬಾಬಾ ಬಾಬಾರೆಲೋ ಗೋಪಬಾಲ ವನಮಾಲ ಲೀಲ ಸಾಮಗಾನಲೋಲ ವನಮಾಲ ಲೀಲ ಸಾಮಗಾನಲೋಲ. ಶ್ರಾವಣದ ನಟ್ಟಿರುಳ ಕತ್ತಲೆಯಲ್ಲಿ ಶ್ರಾವಣದ ನಟ್ಟಿರುಳ ಕತ್ತಲೆಯಲ್ಲಿ ಕಾವಲಿರುವ ಗೂಳದಿರುವ ಸೆರೆಮನೆಯಲ್ಲಿ ಕಾವಲಿರುವ ಗೂಳದಿರುವ ಸೆರೆಮನೆಯಲ್ಲಿ ಸೆರೆಮನೆಯಲ್ಲಿ
ದೇವಕಿಯ 8ನೆಯ ಗರ್ಭದಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ನವಮಾಸದಲ್ಲಿ ದೈತ್ಯಕಾಲ ಗೋಪಬಾಲ ದೈತ್ಯಬಾಲ ಗೋಪಬಾಲ ದೇವಕಿಯ 8ನೆಯ ಗರ್ಭದಲ್ಲಿ ನವಮಾಸದಲ್ಲಿ ದೈತ್ಯಕಾಲ ಗೋಪಬಾಲ ದೈತ್ಯಕಾಲ ಗೋಪಬಾಲ ಬಾಬಾ ಬಾರೆಲೋ ಗೋಪಬಾಲ ಬಾಬಾ ಬಾರೆಲೋ ಗೋಪಬಾಲ ನಾದನೀಲ ಸಾಮಗಾನಲೋಲ ಆಗಾಗ ಅವನ ಮುಖ ಉಂಟು ಮಂಗದ ಮುಖದ ತರ. ಬರಲಿ, ನಾವೆಲ್ಲ ಗೋಪಾಲಕರು ಧನಮೇಶಿತ ಜೊತೆಯಾಗಿ ಬಂದಿದ್ದೇವೆ. ಈ ಕೃಷ್ಣಯ್ಯ ಇಲ್ಲದೆ ಆಡ್ಲಿಕ್ಕೆ ಮನಸ್ಸೇ ಬರುತ್ತಿಲ್ಲ. ಏ ಕೃಷ್ಣಯ್ಯ, ಇಕೋ 3 ಸಲ ಕರಿತೇನೆ, ಬಾರದೆ ಹೋದರೆ ನಾನು ತಂದ ತಿಂಡಿಯಲ್ಲ ನಾನೇ ತಿಂದು ಮುಗಿಸುತ್ತೇನೆ. ಕೃಷ್ಣಯ್ಯ, 1 ಸಲ ಆಯ್ತು, 2ನೇ ಸಲ. ಕೃಷ್ಣಯ್ಯ, ನೀನು ಬಂದದ್ದೆಲ್ಲಿಗೆ? ಮಾವಿನ ಕಟ್ಟೆಗೆ. ಈಗ ನನ್ನ ನೀನು ಚೊರೆ ಮಾಡಬೇಡ. ಸರಿ ನೋಡು, ಇದು ಮಾವಿನ ಕಟ್ಟೆಯಾ? ಇದು ನಾನು ನಿನ್ನೆ ಬರುವಾಗ ಮಾವಿನ ಕಟ್ಟೆ ಆಗಿತ್ತು, ಇವತ್ತು ನೋಡುವಾಗ ಅರಳಿ ಕಟ್ಟೆ ಆಗಿದೆ. ಈಗ ತಲೆ ಬದಲಾದದು. ಅರಳಿ ಕಟ್ಟೆಗೆ ಬಂದು ಮಾವಿನ ಕಟ್ಟೆ ಬೇಕೆಂದರೆ ಸಿಗ್ತದಾ? ಕೀ ಬಿಡು. ನಾನು ಬಿಟ್ಟಿದ್ದೇನೆ. ಬಿಟ್ಟಿದ್ದೀಯಾ? ನಾಳೆಯಿಂದ ಸರಿ ನೋಡಿ ಬರ್ತೇನೆ, ಆಯ್ತಾ? ಆಯ್ತು ವಿಜಯ. ವಿಜಯ, ತಿನ್ಲಿಕ್ಕೇನು ತಂದಿದ್ದೀಯಾ? ಅವಲಕ್ಕಿ ಮತ್ತು ಮೊಸರನ್ನು ಗೋಣಿಯಲ್ಲಿ ಕಟ್ಟಿದ. ಎಷ್ಟು ಸಲ ಹೇಳಿದ್ದೇನೆ, ನಾವು ತಿನ್ನುವ ಆಹಾರ, ಕುಡಿಯುವ ನೀರು, ಸೇವಿಸುವ ಗಾಳಿ ಶುದ್ಧವಾಗಿರಬೇಕೆಂದು. ನನ್ನ ಮಾತು ಪೂರ್ತಿ ಆಯ್ತಾ? ಆಗ್ಲಿಲ್ವಾ? ಇಲ್ಲ, ಪ್ರಾರಂಭ ಆದದಷ್ಟೇ. ಹಾಗಾದ್ರೆ ಮುಂದುವರಿಸು. ಅವಲಕ್ಕಿ ಮತ್ತು ಮೊಸರನ್ನು ಚಂದ ಮಾಡಿ ಕಲಸಿ, ಬಾಳೆ ಎಲೆಯಲ್ಲಿ ಮಡಚಿ, ಬಿಳಿ ಬಟ್ಟೆಯನ್ನು ಸುತ್ತಿ, ಕೊನೆಗೆ ಗೋಣಿಯಲ್ಲಿ ಕಟ್ಟಿ ತಂದಿದ್ದೇನೆ. ಓ ಹಾಗ, ಮತ್ತೇನುಂಟು? ಇಕೋ ಎಲಿ ಉಂಡೆ. ಓ, ಅದು ಎಲ್ಲಿ ಉಂಟಲ್ವೋ? ಎಳ್ಳುಂಡೆ. ಅದೇ. ಇಕೋ ಚಕ್ಕುಲಿ. ಓ, ಚಕ್ಕುಲಿ. ಇಕೋ ಬಾಳೆಹಣ್ಣು. ಬಾಳೆಹಣ್ಣು. ನೀನು ಈಗಲೇ ತಿಂದು ಮುಗಿಸ್ತೀಯಾ? ಇಲ್ಲ, ರುಚಿಯೇ ಗುಟ್ಟು ಅಂತ ನೋಡಿದ್ದು. ಓ ಹಾಗ, ಸರಿ ವಿಜಯ, ಚೆನ್ನಾಗಿ ಆಟ ಆಡಿ ಹಸಿವಾದ ಮೇಲೆ ತಿನ್ನುವ. ಹೌದು, ಇವತ್ತು ಎಲ್ಲಿ ಆಟ ಆಡುವ? ಕೃಷ್ಣ, ನಿನ್ನೆ ಹೊತ್ತಲ್ಲಿ ಬೇಡ, ದಮ್ಮ ನಿನ್ನೆ ಹೊತ್ತಲ್ಲಿ ಬೇಡ. ಯಾಕದು? ಅದು ನಮಗೆ 1-2 ಕಷ್ಟ ಆಗ್ತದೆ. ಚೀ, ಎಂತ ವಿಜಯ? ನಾನು ಎಂತ ಹೇಳಿದೆ? ಮತ್ತೆ ಎಂತ ಮಾತಾಡಿದ ನೀನು? ನಾನು ಹಾಗೆ ಹೇಳಿದಲ್ಲ. ಮತ್ತೆ ಒಂದು, ನಮಗೆ ಆಟವಾಡಲು ಸರಿಯಾದ ಬಯಲಿಲ್ಲ. 2, ದನಗಳಿಗೆ ಬೇಕಾದ ಹುಲ್ಲುಗಾವಲಿಲ್ಲ. 3, ನಮಗೆ ಕುಡಿಯುವುದಕ್ಕೆ ಸರಿಯಾದ ನೀರಿಲ್ಲ. ಹಾಗೆ ನಾನು 1ಕ್ಕೆ 2ಕ್ಕೆ 3ಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ. ಓ ಹಾಗ, ಸರಿ. ಹಾಗಾದರೆ ಓ ಅಲ್ಲಿ ನೋಡಂತೆ. ಆ ಗಿರಿಯಡೆಯಲ್ಲಿ ಗೋಗಳ ಕಾಯುವ ಗೋಗಳ ಕಾಯುವ
ಅನುರಾಗದಿ ಕೊಳಲಿನ ನಾದವ ಕೊಳಲಿನ ನಾದವ ಇರುವ ಬಾ 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 ಈಗಲೇ ನಾವನುರಾಗದಿ ಕೊಳಲಿನ ನಾದವ ಕೊಳಲಿನ ನಾದವ ಕೊಳಲಿನ ನಾದವ ಬೀರುವ ನಾದವ ಬೀರುವ ವಿಜಯನೇ ಬಾಬಾ ಈಗಲೇ ನಾವನು ರಾಗದಿ ಕೊಳ್ಳಲಿನ ನಾದವ ಬೀರುವ ಬಾಬಾ ಆಗಿರಿಯಡೆಯೊಳು ಗೋಗಳ ಕಾಯುವ ಗೋಗಳ ಕಾಯುವ ವೀರನೇ ವಿಜಯನೇ ಬಾ 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 ಈಗಲೇ ನಾವು ಅನುರಾಗದಿ ಕೊಳಲಿನ ನಾದವ ಬೀರುವ ಬಾಬಾ ವಿಜಯ ದಿನ ದಿನ ತೈ ದಿನ ತೈ ದಿನ್ನತ ತುಂದನ ದಿನ ತೈ ದಿನ ತೈ ದಿನ್ನತ ದಿನ ದಿನ ತತ್ತಿನ ತತ್ತೋಂಗ ತಗ ದಿನ ತತ್ತಯ್ಯ ತೈ ದಿನ ತಗ ದಿನ್ನತ ದಿನ ದಿನ ತಗ ದಿನ ತತ್ತಿನ ತಗ ದಿನ ತತ್ತೋಂಗ ತಗ ದಿನ ತೈ ದಿನ್ನತ ದಿನ ದಿನ ತೈ ದಿನ ತೈ ದಿನ್ನತ ತೊಂದನ ದಿನ ತೈ ದಿನ ತೈ ದಿನ್ನತ ದಿನ ತಯ್ಯತ ತೊಂದನ ತಯ್ಯತ ದಿನ ತಯ್ಯತ ತೊಂದನ ತಯ್ಯತ ತೈ ದಿನತ ತಾ ದಿನತ ತೈ ದಿನ ದಿನ ತೈ ದಿನ ದಿನ ತೈ ದಿನ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ 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 ಆಗಿರೆಯಡೆಯೊಳು ಗೋಗಳ ಕಾಯುವ ವೀರನೇ ವಿಜಯನೇ ಬಾಬಾ ಈಗಲೇ ನಾವನು ರಾಗದಿ ಕೊಳ್ಳಲಿನ ನಾದವ ಬೀರುವ ಬಾಬಾ ಜಯ ನಿನಗೆ ತುಂಬಾ ಆಯಾಸ ಆಗ್ತದಲ್ಲ, ಅದಕ್ಕೆ ನೀನು ಕಮ್ಮಿ ಕುಣಿದು ಬೇಗ ನಿಲ್ಲಿಸುವುದು. ನಾನು ತಾಳದಲ್ಲಿ ನಿಲ್ಲಿಸಿದ್ದೇನೆ. ಭಾಗವತರೇ, ಓ. ನೋಡು ಕೃಷ್ಣಯ್ಯ, ಭಾಗವತರ ತಾಳ ಇರುವುದೇ ಇಷ್ಟು ಸಣ್ಣ, ಇದರಲ್ಲಿ ಅವರ ಕೋಣ ಇರುವುದೇ ಕಷ್ಟದಲ್ಲಿ. ಕಾಲ ಇರ್ತದ ಹಾಗೆಲ್ಲ ಇದೆ, ಅದನ್ನು ಕೊಟ್ಟು ಬಾ. ಇದು ನಿಮಗೆ ಆಯ್ತು, ನನಗೆ ಆಗಲಿಕ್ಕಿಲ್ಲ. ವಿಜಯ, ನಾವು ಕುಣಿಯುವ ನಾಟ್ಯ, ಹಾಡುವ ಹಾಡು ತಾಳಬದ್ಧವಾಗಿ ವೃತ್ತಬದ್ಧವಾಗಿರಬೇಕು. ಓ ಆಗ ವಿಜಯ, ಅಲ್ಲಿ ನೋಡಂತೆ. ಎಲ್ಲಿ? ಅಲ್ಲಿ ಅಲ್ಲಿ ಆ ಬೆಟ್ಟದ ತುದಿಯಲ್ಲಿ ಹುಲ್ಲು ಹುಳುಸಾಗಿ ಬೆಳೆದಿದೆ. ಸಮತಟ್ಟಾದ ಜಾಗವಿದೆ. ಗೋವುಗಳಿಗೆ ಮೇಯುವುದಕ್ಕೆ ಹುಲ್ಲು ಉಂಟು, ಕುಡಿಯುವುದಕ್ಕೆ ನೀರು ಉಂಟು, ನಮಗೆ ಆಟವಾಡುವುದಕ್ಕೆ ಬಯಲುಂಟು. ನಾವು ಹೋಗಿ ಅಲ್ಲಿ ಆಟ ಆಡುವ. ಆದಿತ್ತು. ಅಲ್ಲಿಗೆ ಹೋಗುವುದಕ್ಕೆ ಒಂದು ಸ್ಪರ್ಧೆ ಉಂಟು. ಸ್ಪರ್ಧೆಯ? ಇಲ್ಲಿ ಸ್ಪರ್ಧೆಯಲ್ಲಿ ಯಾರಿದ್ದಾರೆ? ಅದಲ್ಲ ಸ್ಪರ್ಧೆ. ಓ ಸ್ಪರ್ಧೆ? ಇದು ನಮ್ದು ಸ್ಪರ್ಧೆ ಅಲ್ವೋ, ಪ್ರದರ್ಶನ ಮಾತ್ರ. ಮೊನ್ನೆಯಿಂದ ನಡೀತಾ ಉಂಟು, ಇನ್ನು ಮುಂದಕ್ಕೂ ನಡೆಯಲಿ. ಅದಲ್ಲ ಓಟದ ಸ್ಪರ್ಧೆ. ಓ ಓಟದ ಸ್ಪರ್ಧೆ. ಏನದು? ನಾನು ಕೋಣಿನಲ್ಲಿ ಒಂದು ಗೆರೆ ಹಾಕ್ತೆ. ಆ ಗೆರೆ ಮೇಲೆ ಅಕ್ಕ ಮುಂದೆ ಗೆರೆ ನೀಡು. ಅವಸರ ಮಾಡ್ತೇನೆ. ಆಮೇಲೆ ನಾನು 1, 2, 3 ಹೇಳ್ತೇನೆ. ಒಟ್ಟಿಗೆ ಓಡ್ಬೇಕು. ಅಲ್ಲಿಗೆ ಯಾರು ಮೊದಲು ತಲುಪುತ್ತಾರೋ ಅವರಿಗೇನಿಲ್ಲ. ಕೊನೆಗೆ ಯಾರು ತಲುಪುತ್ತಾರೋ ಅವರಿಗೆ ನಾನು
ನಾನು ತಂದ ತಿಂಡಿ. ಹಾಗೊಂದು ಉಂಟೇನೋ? ನೀನು ಯಾವಾಗ್ಲೂ ಮುಂದೆ ತಲುಪುವುದು ನೀನು, ಕೊನೆಗೆ ಉಳಿಯುವುದು ನಾನು. ನನಗೆ ಬೇಕಾಗ್ಯಾ? ಸರಿ. ಒಂದು, ಎರಡು, ಅಲ್ಲಿ ನಿನ್ನ ಅಪ್ಪ ಇದ್ದಾರೆ, ಬಾಯ್. ಅಲ್ಲ, ನೀನೀಗ 3 ಹೇಳಿದ್ದೆ ಅಲ್ಲ? ನಾನು ಮಾತ್ರ ಮಾಡಿದ್ದು, ರೂ ಮಾಡ್ಲಿಲ್ಲ. ಒಮ್ಮೆ ಬೇಗ ಮಾಡು ವಿಜಯ. ಒಂದು, ಎರಡು, ಮೂರು. ನಮ್ಮೊಡೆಯ ಕಂಸನ ನಿತ್ಯಗಡಿಸಿದ ಪಾಪಿ ನೀನು. ನಿನಗೆ ಯಮಪುರದ ದಾರಿ ತೋರಿಸುತ್ತೇನೆ, ಬಾಯುದ್ದಕ್ಕೆ ಮನಸ್ಸು ನಿಜವನ್ನು ಬಂತು. ಗೋಪುರ ಬೆದರಿಸಿ
ಕೊಂದನು ಆಯುಧಕ್ಕೆ. ಬಡಿದೆ ಐಸೆ ನಿನ್ನ ಕೊಲ್ಲ ತುಳಿಯನು ಎಲ್ಲ ಬಡಿದೆ ಐಸೆ ನಿನ್ನ ಕೊಲ್ಲ ತುಳಿಯನು. ಕೃಷ್ಣ ಮಧುರ ಮಹೇಂದ್ರ ಕಂಸರ ವಿರೋಧಿ ನೀನು ಎಂದು ತಿಳಿದು ಬಂದೆ. ಪೂತನೆಯನ್ನು ಕೊಂದೆಯ? ಅವಳನ್ನು ಮದುವೆ ಆಗುವುದಕ್ಕೆ ಇದ್ದೆ. ಅನ್ಯಾಯ ಮಾಡಿದ ಪಾಪಿ ನೀನು. ನಿನ್ನನ್ನು ಕೊಂದರು. ಕೊಲ್ಲುವುದಕ್ಕೋ ಕಾಯುವುದಕ್ಕೋ ಎಲ್ಲ ದೈವವೋ ಹೊರತೋ ಜಗಕ್ಕೆ ಆ ಆ ಆ ಹೊರತು ಜಗಕ್ಕೆ ಎಲ್ಲ ದೈವವು ಹೊರತು ಜಗಕ್ಕೆ ಸಲ್ಲದಿಂತ ವೈರವೋ ಸಲ್ಲದಿಂತ ವೈರವೋ ಎನ್ನಲ್ಲಿ ಸುಮ್ಮನೆ ಸಲ್ಲದಿಂದ ವೈರವೋ ಎನ್ನಲ್ಲಿ ಸುಮ್ಮನೆ 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 ಕೊಲ್ಲುವುದಕ್ಕೋ ಕಾಯುವುದಕ್ಕೋ ಎಲ್ಲ ದೈವ ಹೊರತು ಜಗಕ್ಕೆ ಸಲ್ಲದಿಂದ ವೈರವೋ ಎನ್ನಲ್ಲಿ ಸುಮ್ಮನೆ. ಎಲ್ಲ ದೈವವು ಹೊರತು ಜಗಕ್ಕೆ ಯಾರು ಯಾರ ಕೈಯಲ್ಲಿ ಸಾಯಬೇಕು, ಯಾರಿಂದ ಯಾರಿಗೆ ಮರಣವೋ ಬ್ರಹ್ಮಲಿಖಿತ. ಪ್ರತಿಯೊಂದು ಜೀವಿಯು ಹುಟ್ಟುತ್ತಲೇ ತನ್ನ ಸಾವಿನ ದಿನವನ್ನು ಗೊತ್ತು ಮಾಡಿಕೊಂಡೇ ಬರುತ್ತಾನೆ. ನಾವು ಯಾರು ಇಲ್ಲಿ ಶಾಶ್ವತರಲ್ಲ. ನಾವಾಗಲಿ ನಮ್ಮ ಹೆಸರಾಗಲಿ ಇಲ್ಲಿ ಉಳಿಯಬೇಕಾದರೆ ಬದುಕಿನಲ್ಲಿ ಒಳ್ಳೆಯ ಸಂಸ್ಕಾರವನ್ನು ರೂಢಿಸಿಕೊಳ್ಳಬೇಕು. ಸ್ವಲ್ಪ ಹೊತ್ತು ಕಳೆದರೆ ನಿನಗೆ ತಿಳಿದೀತು ಸಾಯುವವ ನಾನು ನೀನೋ ಎಂದು. ಶತ್ರು ಒನ್ಮಡೆಗೆ
ಜೀವನೆಲ್ಲ ನಿನ್ನ ಕತ್ತರಿಸುವೆನು. ಎಲ್ಲ ವೀರ ಬಾಲಕ ತಿನ್ನು. ನೀನಾಗಿ ನಮ್ಮ ಜೊತೆ ಬಾರದೆ ಇದ್ದರೆ ನಾನು ಕಟ್ಟಿಕೊಂಡು ಹೋಗುತ್ತೇವೆ. ಬಾ ಮುಚ್ಚು ಬಾಯ್. ಶತ್ರು ತನಗೆ ತಾನೆ ಜಯಿಸದವಗೆ ಕತ್ತ ಬೇಡ ವೈರ ಎನ್ನೋ ಧೂತ ದಾನವ. ಯಾರು ತನ್ನನ್ನು ತಾನು ಜಯಿಸಲಾರನು ಅಂತವನಿಗೆ ಅವನೇ ಶತ್ರು. ಅವನ ಕೃತ್ಯಗಳು ನಾಶಕ್ಕೆ ಕಾರಣವಾಗ್ತದೆ. ಇನ್ನು ನಿನ್ನನ್ನು ಬಿಡೋ ಮಾತಿಲ್ಲ. ಬಾ ಇದ್ದಕ್ಕೆ ದೊಡ್ಡ ಕಿರೀಟದ ದೊಡ್ಡ ಕಣ್ಣಿನ ರಕ್ಕಸರನ್ನು ಕೊಲ್ಬೇಕಾದ್ರೆ ನಿನ್ನ ಮುಖ ಕೆಂಪಾಗಿತ್ತು. ನಗು ಇರ್ಲಿಲ್ಲ. ನಗು ತರಿಸಲಿಕ್ಕೆ ಬೇಕಾಗಿ ಮಾಡಿದೆ ಕೃಷ್ಣಯ್ಯ. ಓ ಹಾಗ ವಿಜಯ, ಈ ರಕ್ಕಸರು ಇಷ್ಟು ದಪ್ಪಾದದ್ದು ಹೇಗ? ಅದಕ್ಕೆ ಕಾರಣ ಉಂಟು. ಇಲ್ಲಿಯ ಗೋಪಿಕೆಯರು ನಮ್ಮ ಮನೆ ಮಕ್ಕಳ ಬಾಯಿಗೆ ಮಣ್ಣು ಹಾಕಿ ಇಲ್ಲಿಯ ವಸ್ತುಗಳನ್ನೆಲ್ಲ ಮಧುರೆಗೆ ಕೊಂಡೋಗಿ ಮಾರ್ತಾರೆ. ಆ ದಣದಿಂದ ಕೊಬ್ಬಿದ್ದಾರೆ. ಓ ಹಾಗ, ಅವರನ್ನು ತಡಿಬೇಕಲ್ವಾ? ಹೀಗೆ ಬಾ.
ಮೋದದಿಂದ ಅವಂತಿ ಪುರಕಾದರದೊಳಗೋ ಕಣ್ಣನೊಂದಿಗೆ ಮೋದದಿಂದ ಅವಂತಿಪುರ ಕಾದರದೊಳು ವೇದ ಪುರುಷನು ಪೊನಟ ಗುರುಕುಲ ಬೋದು ಕಲಿಯಲಿಗೆ ಆಯ್ ಆಯ್ ಆಯ ತಮ್ಮ ಕೃಷ್ಣ ವಸುದೇವ ದೇವಕಿಯರ ಮಕ್ಕಳು ನಾವು 8ನೆಯ ಗರ್ಭದಿಂದ ಮರಣ ಅಶರೀರ ವಾಣಿಯನ್ನು ಕೇಳಿದಾಗ ನಮ್ಮ ಮಾವ ಕಂಸ ನಮ್ಮಲ್ಲಿ ಶತ್ರುತ್ವವನ್ನು ಕಟ್ಟಿಕೊಂಡು ನಮ್ಮ ನಾಶಕ್ಕಾಗಿ ಪೂತನಿ ಶಕಟ ಧೇನುಕ ಬಕ ವಾತ ಹೀಗೆ ಅನೇಕ ರಾಕ್ಷಸರನ್ನು ಕೊಲ್ಲಿಸಿದ ನಿಜ ಬಿಲ್ಲ ಹಬ್ಬದ ನೆಪದಲ್ಲಿ ನಮ್ಮನ್ನು ಮಥುರಾನಗರಕ್ಕೆ ಭರಿಸಿದ ಹೌದು ಮಾವನಾದರೂ ಲೋಕಗಂಟಕನಾದ ಅವನನ್ನು ಅವನ ಬೆಂಬಲಿಗಳನ್ನು ಕೊಂದು ಸೆರೆಮನೆಯಲ್ಲಿರುವ ಅಜ್ಜ ಉಗ್ರಸೇನನಿಗೆ ಪಟ್ಟವನ್ನು ಕಟ್ಟಿ ಭದ್ರದಲ್ಲಿರುವ ತಂದೆ ತಾಯಿ ಯಾದವ ವೀರರನ್ನು ಬಿಡಿಸಿದೆವು ಹೌದು ಇದುವರೆಗೆ ಗುರುವರೇರಿಂದ ವಿದ್ಯೆಯನ್ನು ಕಲಿತಿದ್ದರು ಹೆಚ್ಚಿನ ವಿದ್ಯೆಯನ್ನು ಕಲಿಯಬೇಕಲ್ಲವೇ ಏನು ಮಾಡುವ ತಮ್ಮ ಕೃಷ್ಣ ಅನ್ನ ಬಲರಾಮ ನಿಜ ವಿಚಾರ ಹಿರಿಯರ ಮಾತಿನಂತೆ ನಾವು ಆವಂತಿ ನಗರದಲ್ಲಿರುವ ಗುರು ಸಾಂದೀಪರ ಬಳಿ ತೆರಳಿ 64 ವಿದ್ಯೆಗಳನ್ನು ಕಲಿತು ಬನ್ನಿ ಎಂದು ತಂದೆ ತಾಯಿ ಹರಸಿ ನಮ್ಮನ್ನು ಬೀಳ್ಕೊಟ್ಟಿದ್ದಾರೆ ಅಲ್ಲವೇ ಹೌದು ಕಾಲ ವಿಳಂಬ ಸಲ್ಲದು ನೇರವಾಗಿ ಗುರುಮಠಕ್ಕೆ ತೆರಳೋಣ ಓಡೋಡಿಕೊಂಡು ಬಂದು ನನ್ನ ಪಾದಗಳಿಗೆ ಎರಗಿದ್ದೀರಿ ಬಹಳ ಸಂತೋಷವಾಯಿತು ಸಾಂದೀಪನಿ ಎಂಬ ಹೆಸರು ನನ್ನದು ಅನೇಕ ವಿದ್ಯಾರ್ಥಿಗಳು ನನ್ನಲ್ಲಿ ವಿದ್ಯೆಯನ್ನು ಕಲಿಯುತ್ತಿದ್ದಾರೆ ನೀವು ಬಂದ ಕಾರಣವೇನು ನನ್ನಲ್ಲಿ ಏನು ಕಾರ್ಯ ತಿಳಿಸುವಿರಾ ಲಾಲಿಸಯ್ಯ ವಿಷಯ ಹೇ ಗುಣಶೀಲನೆ ಪ್ರಾಚಾರ್ಯ ಹೇ ಗುಣಶೀಲನೆ ಪ್ರಾಚಾರ್ಯ ಲಾಲಿಸಯ್ಯ ವಿಷಯ ಹೇ ಗುಣಶೀಲನೆ ಪ್ರಾಚಾರ್ಯ ಹೇ ಗುಣಶೀಲನೆ ಪ್ರಾಚಾರ್ಯ ಭೂಲೋಕದೊಳ್ಮೆ ತಿನಿಸುವಾಗ ಭೂಲೋಕದೊಳ್ಮೆ ತಿನಿಸುವ ಈ ವಿದ್ಯಾಲಯ ನಡೆಸುವ ಬಾಳಿದು ಸಾಧಕ ಲಾಲಿಸಯ್ಯ ವಿಷಯ ಹೇ ಗುಣಶೀಲನೆ ಪ್ರಾಚಾರ್ಯ ಹೇ ಗುಣಶೀಲನೆ ಪ್ರಾಚಾರ್ಯ ಗುರುವರ್ಯ ಎದ್ದೇಳಿ ಮಕ್ಕಳೇ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ದಾರಿ ಎಳೆಯುವ ಪ್ರಾಚಾರ್ಯರು ನೀವು ಭೂಲೋಕದಲ್ಲಿ ಬಹಳಷ್ಟು ಕೀರ್ತಿಯನ್ನು ಪಡೆದ ವಿದ್ಯಾಲಯ ಇದು ಹೌದು ನೀವು ಇಲ್ಲಿಯ ಕುಲಪತಿಗಳು ಶಿಷ್ಯರ ವಿದ್ಯೆ ಹೆಚ್ಚಿಸಿದಲ್ಲಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವ ಗುರು ನೀವು ಅಲ್ಲವೇ ಸ್ವಾಮಿ ಕೃಷ್ಣ ನಿಮ್ಮಲ್ಲಿ ವಿದ್ಯೆ ಕಲಿಯುವುದಕ್ಕಾಗಿ ಬಂದಿದ್ದೇವೆ ನಿಮ್ಮ ಶಿಷ್ಯರನ್ನಾಗಿ ನಮ್ಮನ್ನು ಅಂಗೀಕರಿಸಬೇಕೆಂದು ಕೇಳುವೆ ಗುರುದೇವ ನಿನ್ನ ಸೇವೆ ಕೈದು ನಿನ್ನ ಸೇವೆ ಕೈದು ಬಲು ಸಂಪನ್ನ ವಿದ್ಯೆ ಒಲಿದೋ
ಗುರುವರ್ಯಾಗ ನಾವು ವಸುದೇವ ದೇವಕಿಯರ ಮಕ್ಕಳು. ನಮ್ಮ ಅಜ್ಜ ಉಗ್ರಸೇನ, ಬಲರಾಮನೆಂದು ನನ್ನ ಹೆಸರು. ಈತನೇ ನನ್ನ ತಮ್ಮ ಕೃಷ್ಣ. ನಿಮ್ಮ ಸೇವೆಯನ್ನು ಮಾಡಿ ನೀವು ಹೇಳಿಕೊಡುವ ವಿದ್ಯೆಯನ್ನು ಕಲಿತು ಕೃತಾರ್ಥರಾಗಬೇಕೆಂಬ ಬಯಕೆ ಹಿರಿಯರಿಂದ ಅನುಮತಿ ಪಡೆದು ಬಂದಿದ್ದೇವೆ. ನಿಮ್ಮ ಶಿಷ್ಯರನ್ನಾಗಿ ನಮ್ಮನ್ನು ಅಂಗೀಕರಿಸಬೇಕೆಂದು ಕೇಳುವೆ. ಎರಗಿದವರನ್ನೆತ್ತುತ್ತಲಿಗೆ ಎರಗಿದವರ ಎತ್ತುತ್ತಲೀ ಮುನಿವರನು ನುಡಿದನು ನಿಮ್ಮ ವಿನಯಕ್ಕೆ ಕರಗಿತೆನ್ನಯ ಮನಸ್ಸು ನಿಮ್ಮ ವಿನಯಕ್ಕೆ ಕರಗಿತೆನ್ನಯ ಮನಸ್ಸು ನಾ ಅರಿತಿಹುದ ಒರೆಯುವೆನು ಆಗ ಅರಿಯ ವಿದ್ಯೆಗೆ ಗುರು ನಿಮಿತ್ತನೋ ಅರಿಯ ವಿದ್ಯೆಗೆ ಗುರು ನಿಮಿತ್ತನೋ ಬರುವುದದು ವಿದ್ಯಾರ್ಥಿ ಶ್ರಮದೋಳು ಬರುವುದದು ವಿದ್ಯಾರ್ಥಿ ಶ್ರಮದೋಳು ತರಳರಿರ ತರಳರಿರ ನಾ ನಿಮ್ಮ ಗುರುವಾಗುವುದು ಪುಣ್ಯವದು ಅರಿಯ ವಿದ್ಯೆಗೆ ಗುರು ನಿಮಿತ್ತನು ಬರುವುದದು ವಿದ್ಯಾರ್ಥಿ ಶ್ರಮದುಳು ತರಳರಿರ ನಾ ನಿಮ್ಮ ಗುರುವಾಗುವುದು ಪುಣ್ಯವದು ಮುನಿವರ ನುಡಿದನೋ ವಿದ್ಯೆಯ ಅಧಿದೇವತೆಯಾದ ಶಾರದೆಯೂ ಇದಕ್ಕೆಲ್ಲ ಕಾರಣಳು. ಕೃಷ್ಣ, ನೀನು ಯಾರು? ನಿನ್ನ ಅಗ್ರಜ ಬಲರಾಮ ಯಾರು ಎಂದು ನಾನು ಅರಿತಿದ್ದೇನೆ. ನಿಮ್ಮಂತಹ ದೇವಾಂಶ ಸಂಭೂತರಿಗೆ ಗುರುವಾಗುವುದೆಂದರೆ ನನ್ನ ಪೂರ್ವ ಜನ್ಮದ ಪುಣ್ಯದ ಫಲವೇ ಸರಿ. ನಿಮಗಿಬ್ಬರಿಗೂ ಸಕಲ ವಿದ್ಯೆಯನ್ನು ಕಲಿಸಿಕೊಡುತ್ತೇನೆ, ಹೀಗೆ ಬನ್ನಿ. ಕಲಿಯುವುದಕ್ಕೋಸ್ಕರ ಬರುತ್ತಾರೆ, ಕೆಲವರು ಆಟ ಆಡಿಕೊಂಡೇ ಇರುತ್ತಾರೆ. ನೀವು ಎಷ್ಟು ಚಂದದಲ್ಲಿ ಕಲಿತಿರಿ. 64 ದಿವಸದಲ್ಲಿ 64 ವಿದ್ಯೆಯನ್ನು ನಿಮಗೆ ಹೇಳಿಕೊಟ್ಟೆ. ಎಷ್ಟು ಚಂದದಲ್ಲಿ ಕಲಿತಿರಿ. ಇಂದಿಗೆ ಎಲ್ಲವೂ ಪರಿಪೂರ್ಣವಾಯಿತು. ಗುರುದೇವಾ, ಗುರುರಾಯ ಲಾಲಿಸೋ ಒಲಿದೆಮ್ಮ ಮಾತಾ ಒಲಿದೆಮ್ಮ ಮಾತಾ ಪುರಕ್ಕೆ ವಿಖ್ಯಾತ ತೆರಳುವೆ ನಾ ಬಿಂದು ಪುರಕ್ಕೆ ವಿಖ್ಯಾತ
ಕರುಣೆಯೊಳ್ ಎಮಗೆ ನೀ ವಿದ್ಯೆಯ ಒರೆದೇಗೆ ಕರುಣೆಯೊಳ್ ಎಮಗೆ ನೀ ವಿದ್ಯೆಯ ಒರೆದೆ ದರೆಯೊಳ್ಳು ಗುರುವಿರದಿಹ ಜ್ಞಾನ ಬರಿದೆ ದರೆಯೊಳು ಗುರುವಿರದಿಹ ಜ್ಞಾನ ಬರಿದೆ ಒಲಿದೆಮ್ಮ ಮಾತ ತೆರಳುವೆ ನಾವಿಂದು ಪುರಕ್ಕೆ ವಿಖ್ಯಾತ ಚೌಷಷ್ಠಿ ವಿದ್ಯೆಯನ್ನು ನೀವು ನಮಗೆ ಕಲಿಸಿಕೊಟ್ಟಿದ್ದೀರಿ. ನಮಗೆ ಸಂತೋಷವಾಯಿತು. ಗುರುದೇವ ಕೃಷ್ಣ, ನಮ್ಮ ಅಭಿಪ್ರಾಯ ನಿಮ್ಮಲ್ಲೇ ತಿಳಿಸಲೇ? ಏನದು? ನಾವು ಇಂದು ಊರಿಗೆ ತೆರಳುತ್ತೇವೆ. ನಿಮ್ಮ ಈ ಋಣವನ್ನು ಜನ್ಮ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲ. ಗುರುವಿಲ್ಲದ ವಿದ್ಯೆ ಪ್ರಕಾಶಕ್ಕೆ ಬಾರದು. ನಿಮ್ಮಿಂದ ಋಣಮುಕ್ತರಾಗಬೇಕು. ಒಂದು ವಿಚಾರವನ್ನು ಕೇಳಬಹುದೇ? ಏನದೇವ? ಕಲಿಸಿದ ಗುರುವಿಗೆ ಕೊಡಲು ದಕ್ಷಿಣೆಯ ಕಲಿಸಿದ ಗುರುವಿಗೆ ಕೊಡಲು ದಕ್ಷಿಣೆಯ ತಿಳಿಸಿದರದನೋ ತಂದೆಯುವೆಯಯ್ಯ ತಿಳಿಸಿದರದನೋ ತಂದೆಯುವೆಯಯ್ಯ ಕಲಿಸಿದ ಗುರುವಿಗೆ ಕೊಡಲು ದಕ್ಷಿಣೆಯ ತಿಳಿಸಿದರದನು ತಂದೆಯುವೆಯಯ್ಯ ಒಳಿತಾಗದೆ ಮಗದ ಒಪ್ಪಿಸದಿರಲು ಒಳಿತಾಗದೆ ಮಗದ ಒಪ್ಪಿಸದಿರಲು ಇಳೆಯೊಳಗಿಯೊಂದು ಪದ್ಧತಿ ಇರಲು ಕಲಿಸಿದ ಗುರುವಿಗೆ ಕೊಡಲು ದಕ್ಷಿಣೆಯ ದಕ್ಷಿಣೆಯನ್ನು ಕೊಡಬೇಕೆಂದು ರೂಢಿಯಲ್ಲಿರುವ ಕ್ರಮವಲ್ಲವೇ? ಹೌದು. ಗುರುಋಣ, ತಾಯಿಯ ಋಣ, ತಂದೆಯ ಋಣ ಬರಿದಾಗ ಬಾರದಂತೆ ನಾವು ಶಿಷ್ಯರಾಗಿ ನಿಮ್ಮಿಂದ ಋಣ ಮುಕ್ತರಾಗುವಂತೆ ನಿಮಗೆ ಏನು ಗುರು ದಕ್ಷಿಣೆ ಬೇಕು ನಾವು ಕೊಡುತ್ತೇವೆ, ತಿಳಿಸಿ. ಶಿಷ್ಯರೇ, ವಸುದೇವನೇ ಪೇಳಲೇನದನೋ ಪ್ರಭಾಸ ಕ್ಷೇತ್ರದ ಆಸೆಯಿಂದ ವೈದಿಮೀದವನೋ ಪ್ರಭಾಸ ಕ್ಷೇತ್ರದಿಂದ ವೈದಿಮೀದವನೋ ದೋಷದೊಳ್ಳು ವಿರಚಿಸುತ್ತ ಅರುತ್ತೀರೆ ದೋಷದೊಳ್ಳು ವಿರಚಿಸುತ್ತ ಅರುತ್ತಿರೆ ಮೋಸದಿಂದಲೇ ಮೊಸಳೆ ಬಾಯ್ದರೆ ಮೋಸದಿಂದಲೇ ಮೊಸಳೆ ಬಾಯ್ದರೆ
ಆ ಸುಶೀಲನ ಸೆಳೆದು ನುಂಗಿತು ಆ ಸುಶೀಲನ ಸೆಳೆದು ನುಂಗಿತು ಕೇಶವನೇ ಗತಿ ಇಲ್ಲದಾಗಾಯಿತು ಗೋಗ ಆ ಸುಶೀಲನ ಸೆಳೆದು ನುಂಗಿತು ಕೇಶವನೇ ಗತಿ ಇಲ್ಲದಾಯಿತು ವಸುದೇವನಿಗೆ ಪೇಳಲೇನದನೋ ಆ ನನ್ನ ಮನಸ್ಸಿನ ವೇದನೆಯನ್ನು ಏನು ಅಂತ ಹೇಳಲಿ. ಕೃಷ್ಣ, ನೀನು ಸಾಮಾನ್ಯನಲ್ಲ. ವಾಸುಕಿಯ ಮೇಲೆ ಶಯನದಲ್ಲಿರುವ ವಾಸುದೇವನು ನೀನಲ್ಲವೇ? ಹೌದು. ಕೃಷ್ಣಂ ವಂದೇ ಜಗದ್ಗುರು. ನನ್ನ ಒಬ್ಬನೇ ಪುತ್ರ ಮಣಿಕರ್ಣ ಇಂದು ಜೀವದಲ್ಲಿ ಇಲ್ಲ. ಸ್ನಾನಕ್ಕೆಂದು ಪ್ರಭಾಸ ಕ್ಷೇತ್ರಕ್ಕೆ ಹೋಗಿದ್ದ. ಮೊಸಳೆಯೆಂದು ಆತನನ್ನು ನುಂಗಿತು. ಮಗನನ್ನು ಕಾಣುವ ಬಯಕೆಯಾಗಿದೆ. ಅಳಿದ ಮಗನನ್ನು ನೋಡುವ ಭಾಗ್ಯ ಕರುಣಿಸಿದಾದರೆ ಅದುವೇ ನನಗೆ ಗುರುದಕ್ಷಿಣೆ. ಗುರುದೇವ ನೀವರೆದಿರುವ ತತ್ತೋಂಗದಿ ಕುತಕ ತಯ್ಯ ತಯ್ಯ ದಿನ ತತ್ತೋಂಗದಿ ಕುತಕ ತಕ ದಿನತ ತರ್ಗಡ ತತ್ತೋಂಗದಿ ಕುತಕ ದಿತ್ತೋಂಗದಿ ಕುತಕ ದೋಂದ ದೋಂದ ದಿನ ತಕ ದಿನತ ತತ್ತೋಂಗದಿ ಕುತಕ ತರ್ಗಡ ತರ್ಗಡ ತಕ ದಿತ್ತೋಂಗದಿ ಕುತಕ ತಕ ದಿನತ ತರ್ಗಡ ತತ್ತೋಂಗದಿ ಕುತಕ ತಕ ದಿನತ ತರ್ಗಡ ದಿತ್ತೋಂಗದಿ ಕುತಕ ತಕ ದಿನತ ತರ್ಗಡ ತಯ್ಯತ ತಯ್ಯತ ದಿನ ತಕ ದಿನತ ದಿನತೈ ತಕತ ದಿನತೈ ದಿಮಿತ ದಿನತೈ ತಕತ ದಿನತೈ 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 ತಯ್ಯತ ಗುರುದೇವನೇ ಹೊರದಿರುವ ಗುರುದೇವರೇ ನೀವು ಹೊರದಿರುವ ಸರ್ವಮಾನ್ಯವು ನಾವು ಶಿರದೊಳಾಂತೆವು ಗುರು ಅನುಗ್ರಹ ಇದ್ದರೆ ಎಂತಹ ಕಾರ್ಯವನ್ನು ಸಾಧಿಸಲು ಸುಲಭ. ನಮಗೆ ಓದುವನ್ನು ಅನುಗ್ರಹಿಸಿದ ಗುರುಗಳು ನೀವು. ಅಳಿದ ಪುತ್ರನಿಗಾಗಿ ಚಿಂತಿಸಬೇಡಿ. ಇದು ಮೂರರಲ್ಲಿ ಎಲ್ಲಿ ಇದ್ದರು ತಂದು ಕೊಡದಿದ್ದರೆ ನಿಮ್ಮ ಶಿಷ್ಯರೇ ಅಲ್ಲ, ವಸುದೇವ ದೇವಕಿಯರ ಕಂದರಲ್ಲ. ಗುರುದೇವ ಯಮನ ಕೆಳಗೆದ್ದು ಯಮನ ಕೆಳಗೆ ಎಮ್ಮೆ ಕೊಂಡಿಹುದು ಒಂದು ನಿಮ್ಮಯ ಆಶೀರ್ವಾದ ನಿಮಗಿಲ್ಲದು ಏನದು ಬಲರಾಮ, ಸಕಲ ವಿದ್ಯಾಪಾರಗತನನ್ನಾಗಿ ನೀವು ನಮ್ಮನ್ನು ಸಿದ್ಧಗೊಳಿಸಿದವರು. ಹೌದು, ನಾವು ಈ ಮಟ್ಟಿಗೆ ಬೆಳೆದು ನಿಲ್ಲುವುದಕ್ಕೆ ನೀವು ಕಾರಣ. ನಿಮ್ಮ ರಕ್ಷಣೆ ನಮ್ಮ ಹೊಣೆ. ನಿಮ್ಮ ಮಗನನ್ನು ಜೀವ ಸಹಿತ ತಂದೊಪ್ಪಿಸುತ್ತೇವೆ. ಆಶೀರ್ವಾದ. ಹೋಗಿ ಬನ್ನಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಬಲರಾಮ, ತಮ್ಮ ಕೃಷ್ಣ, ಗುರುಗಳಿಂದ ಅಪ್ಪಣೆಯನ್ನು ಪಡೆದಿದ್ದೇವೆ. ನೇರವಾಗಿ ಪ್ರವಾಸ ಕ್ಷೇತ್ರಕ್ಕೆ ಹೊರಡು. ಸಾರಿದರ ಜಲದಿ
ಬಂದವರು ಏನೋ ಆಶ್ಚರ್ಯವಿದು. ಆ, ಮಾನವ ವಾಸನನ್ನು ಆಸೆಯಂತೆ ಮಾಡಿ ಈ ಸಲದಿಗೆ ಇಳಿಯುವುದಕ್ಕೆ ಅವರಿಗೆ ಎಷ್ಟು ಧೈರ್ಯ. ಆ, ನನ್ನ ಹೆಸರು ಕೇಳಿದರೆ ಗಣಗಣನೆ ಎನ್ನುತ್ತಾರೆ. ಆ. ಆದರೆ ಬಂದವರು ಬಲಿಷ್ಠರಲ್ಲ, ಬಾಲಕರೇ ಇರಬೇಕು. ಬಂದವರನ್ನು ವಧಿಸಿ ತಕ್ಕ ಪಾಠವನ್ನು ಕಲಿಸಬೇಕು. ಆ. ಯಾರಲ್ಲಿ ಮಂತ್ರಿ ಸೇನಾಪತಿಗಳು ಈಗ ಬರಲಿ.
ಬೇಕಾದ ಆಯುಧಗಳನ್ನು ಹಿಡಿದು ಯುದ್ಧಕ್ಕೆ ತೆರಳೋಣ.
ಮೇಲೆ ಎಳೆದುಕೊಂಡು ಮುಗಿಸುವಾಗ ನಿಮ್ಮ ಒಡೆಯ ಬಂದು ಕೇಳುತ್ತಾನೆ. ಅವ ಮೊದಲು ಬರಬೇಕಿತ್ತು, ಬರಲಿಲ್ಲಲ್ವಾ? ನಿಮ್ಮನ್ನು ಕೊಂದೆನು. ಇದಕ್ಕೆ जय जय वनमाला जय जय विश्वमूला जय जय हे गोपाल जय जय ಅಲ್ಲದೆ ಇಲ್ಲಿಗೆ ಸ್ನಾನಕ್ಕೆ ಬರುವವರನ್ನು ನಾನು ನುಂಗುತ್ತಿದ್ದೆ. ಹಾಗೆ ಬಂದ ಗುರುಪುತ್ರನನ್ನು ನಾನು ಜೀರ್ಣಿಸಿದ್ದೇನೆ. ಹಾಗಾಗಿ ನೀವು ಯಮಪುರಕ್ಕೆ ಹೋಗಿ ಕೇಳಿ. ಆದರೆ ನಿಮ್ಮ ಹೊಡೆತಕ್ಕೆ ನಾನು ಜರ್ಜರಿತನಾಗಿದ್ದೇನೆ. ನನ್ನ ಕಾಯ ಹಳೆದು ಹೋದರೂ ನನ್ನ ಕೀರ್ತಿಯನ್ನು ಉಳಿಸುದೇವಾ. ಆದಿತು. ಆದರೆ ನನ್ನ ಮುಷ್ಟಿಯ ಆಘಾತಕ್ಕೆ ನಿನ್ನ ಬೆನ್ನೆಲುಬು ಪುಡಿ ಪುಡಿಯಾಗಿದೆ. ನಿನ್ನ ಹೆಸರನ್ನು ಉಳಿಸಿ ನಿನ್ನ ಬೆನ್ನೆಲುಬಿನಿಂದ ಒಂದು ಶಂಖವನ್ನು ಸಿದ್ಧಪಡಿಸುತ್ತೇನೆ. ಅದು ಇನ್ನು ಮುಂದಕ್ಕೆ ಪಂಚಜನನಿಂದ ಪಡೆದ ಕಾರಣ ಪಾಂಚಜನ್ಯ ಎನ್ನುವ ಹಾಗೆ ಯಾವತ್ತೂ ನನ್ನ ಕೈಯಲ್ಲಿ ರಾರಾಜಿಸುತ್ತದೆ. ಇದೋ ನಿನಗೆ ಶಂಖವನ್ನು ಸಿದ್ಧಪಡಿಸಿದ್ದೇವೆ. ಶೈನಿನಿಗೆ ತೆರಳಿ ಆ ಶಂಖವನ್ನು ಮೊಳಗಿಸಿ ಬಿಡೋಣ.
ಮಾರನೇ ದಿನ ಚಿತ್ರಗುಪ್ತರನ್ನು ಕರೆಸಿ ಪಾಪ ಪುಣ್ಯದ ಲೆಕ್ಕಾಚಾರ ಮಾಡಿ ಶಿಕ್ಷೆಯನ್ನು ಕೊಟ್ಟದ್ದಾಯ್ತು. ಆದರೆ ಏನಿದು ಆಶ್ಚರ್ಯ, ಕೇಳುತ್ತದೆ ಎಂಬ ಜನ್ಮ ಕಂಡು ಕಾಲಿಗರದಿ ಬಳಿಕ ಹೇಳಿದನು ಭಕ್ತಿ ಕಾವಲಿ. ಏನಿದು ಆಶ್ಚರ್ಯ, ಶಂಕನಾದವನನ್ನು ಕಿವಿಗಳಿಗೆ ಕೇಳಿಸಿತು. ಈ ರೀತಿ ಶಂಕವನ್ನು ಮೊಳಗಬೇಕಾದರೆ ಧೈರ್ಯವಷ್ಟಿರಬೇಕು. ಬಾಂಧವರು ಯಾರೇ ಆಗಿರಲಿ ಯೋಗ್ಯವಂತನೇ ಇರಬೇಕು. ಅಣುಗಳಿದೆರಳುತ್ತೇನೆ. ಹರುಷದಿಂದಲೇ ನೀವು ಯಾರು ಎಂದು ತಿಳಿದುಕೊಂಡೆ. ಸಾಮಾನ್ಯ ಜನರಿಗೆ ಯಮಪುರಕ್ಕೆ ಬರಲು ಜೀವ ಸಹಿತ ಸಾಧ್ಯವಿಲ್ಲ. ಆದರೆ ನೀವು ಕಾಯ ಸಮೇತವಾಗಿ ಬಂದಿದ್ದೀರಿ. ಈ ಶೈಮಿನಿಪುರಕ್ಕೆ ಬಂದಂತಹ ಕಾರಣವನ್ನು ತಿಳಿಸಿದರೆ ಆ ಕಾರ್ಯವನ್ನು ನಾನು ನಡೆಸಿಕೊಡುತ್ತೇನೆ. ಯಮಧರ್ಮರಾಯ, ಗುರುದೇವ, ನನ್ನನ್ನು ಸರ್ವಶಕ್ತನೆಂದು ಜೀವಿಪನು ಸರ್ವರ ಪ್ರಾಣ ರಕ್ಷಿಸುವ ನೀನು ಎಲ್ಲೆಡೆ ಸಿದ್ಧಿ. ಕೃಷ್ಣ ಬಲರಾಮರೇ, ದೇವನೇ ಸಂಕಲ್ಪ ಮಾತ್ರವೇ ಯಾವುದೇ ವ್ಯಕ್ತಿಯು ಮರಣಪಟ್ಟ ಮೇಲೆ ಅವರನ್ನು ನನ್ನಿಂದ ಬದುಕಿಸಲು ಸಾಧ್ಯವಿಲ್ಲ. ಅವರವರ ಧರ್ಮ ಕರ್ಮಕ್ಕೆ ಸಿಗಬೇಕಾಗುವುದನ್ನು ಕೊಡುವ ನಾನು. ಬಂದಂತಹ ನಿಮಗೆ ಆ ಬಾಲಕನ ಆತ್ಮಜ್ಯೋತಿಯನ್ನು ಕರುಣಿಸಿಕೊಡುತ್ತೇನೆ. ಆದರೆ ನಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ನೀಡು. ಆದಿತು, ನಿನ್ನ ಮೊದಲಿನಂತೆಯೇ ಕಾರ್ಯವನ್ನು ಮಾಡುತ್ತೀರು. ಶುಭವಾಗಲಿ. ಎಲ್ಲಿ ಮಡಿಗಾರನ ಬರಲಿ.
ನಾವು ಕೃತಾರ್ಥರಾಗಿದ್ದೇವೆ. ಇನ್ನು ನಾವು ನಮ್ಮ ಅರಮನೆಯನ್ನು ಸೇರೋಣ ಎನ್ನುವಲ್ಲಿಗೆ ಶ್ರೀಕೃಷ್ಣ ಜನ್ಮ ಶ್ರೀಕೃಷ್ಣ ಲೀಲೆ ಎನ್ನುವಂತಹ ಪುಣ್ಯ ಕಥಾ ಭಾಗವನ್ನು ಈ ಪುಣ್ಯ ಸ್ಥಳದಲ್ಲಿ ಆಡಿ ತೋರಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರತಿಷ್ಠಾನದ ಬಂಧು ಬಾಂಧವರಿಗೆ, ಹಾಡಿ ಕುಡಿದ ನಮಗೆ, ಭಕ್ತಿ ಶ್ರದ್ಧೆಯಿಂದ ನೋಡಿದ ನಿಮಗೆ ಭಗವಂತನ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಪುಣ್ಯ ಕಥೆಗೆ ಮಂಗಳ ಗೀತೆ ಆಡುವ. ಧನ್ಯವಾದ.